ಕೆಂಪಯ್ಯನಹುಂಡಿ ಗ್ರಾಮದ ಮೂವರು ಆತ್ಮಹತ್ಯೆ ಪ್ರಕರಣ ನ್ಯಾಯಕ್ಕಾಗಿ ಶವಕಾರದ ಮುಂದೆ ಗ್ರಾಮಸ್ಥರ ಪ್ರತಿಭಟನೆ. ಆರೋಪಿ ಉಲ್ಲಾಸ್ ಗೌಡನ ಆಸ್ತಿ ಮುಟ್ಟುಗೋಲು ಹಾಕುವಂತೆ ಒತ್ತಾಯ. ತಾರಕಕ್ಕೇರಿದ ಡಿಕೆಶಿ ಹಾಗೂ ಎಚ್ಡಿಕೆ ಬಿಡದಿ ವಾರ್. ರೈತರ ಸಮ್ಮುಖದಲ್ಲಿ ಬಹಿರಂಗ ಚರ್ಚೆಗೆ ಕುಮಾರಸ್ವಾಮಿ ಪಟ್ಟು. ವಿಧಾನಸೌಧದ ತಮ್ಮ ಕಚೇರಿಗೆ ಬರುವಂತೆ ಸಿಎಂ ಪತ್ರ. 17 ಮಂದಿ ಪೈಕಿ 3 ಅಡ್ಡ ಮತದಾನ ಮಾಡಿರಲೇಬೇಕು. ಯಾವ ಮುಖ ಹೊತ್ಕೊಂಡು ಸಭೆಗೆ ಬಂದ್ರೋ ಅರ್ಥ ಆಗ್ತಾ ಇಲ್ಲ. ಶಾಸಕರ ನಡೆಯನ್ನ ದ್ರೋಹ ಎಂದ ಶಾಸಕ ಎಚ್ಡಿ ಮಂಜು. ಅಕ್ರಮ ವಲಸಿಗರ ವಿರುದ್ಧ ಧ್ವನಿ ಎತ್ತಿದವರನ್ನೇ ಬಂಧಿಸಿದ್ದಾರೆ. ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಿದ್ದೀರಾ? ಪೊಲೀಸರ ಕಾರ್ಯವೈಖರಿ ವಿರುದ್ಧ ಸಂಸದ ಯದುವೀರ್ ಕಿಡಿ. ಮಂಡ್ಯದಲ್ಲಿ ಟೋಲ್ ವಿರೋಧಿಸಿ ರೈತರ ಪ್ರತಿಭಟನೆ. ಟೋಲ್ ಸ್ಟಿಕ್ಗಳನ್ನ ಮುರಿದು ರೈತರ ಆಕ್ರೋಶ. ರೈತರ ಮನವೊಲಿಕೆಗೆ ಖಾಕಿ ಕಸರತ್ತು. ರಾಜ್ಯ ಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ ಬೈರನಾಯ್ಕ. ಕೆಂಪಯ್ಯನಹುಂಡಿಯಲ್ಲಿ ಒಂದೇ ಕುಟುಂಬದ 3 ಸಾವನ್ನಪ್ಪಿದ ಪ್ರಕರಣವು ಇದೀಗ ತೀವ್ರ ಸ್ವರೂಪನ ಪಡೆದುಕೊಂಡಿದ್ದು, ಮರಣೋತ್ತರ ಪರೀಕ್ಷೆ ನಡೀತಾ ಇರುವ ಶವಕಾರದ ಬಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಸಾವಿಗೆ ಕಾರಣನಾದ ಉಲ್ಲಾಸ್ ಗೌಡನಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಆತನ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಅಲ್ಲದೆ ಸ್ಥಳಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಕ್ಷೇತ್ರವಾಗಿರುವುದರಿಂದ ಕೂಡಲೇ ಸ್ಥಳಕ್ಕೆ ಸಿದ್ದರಾಮಯ್ಯ ಅಥವಾ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಭೇಟಿ ನೀಡಿ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅಂತ ಪಟ್ಟು ಹಿಡಿದ್ರು. ಇನ್ನು ಸ್ಥಳಕ್ಕೆ ಚಾಮರಾಜನಗರ ಶಾಸಕ ಪುಟ್ಟರಂಗ ಶೆಟ್ಟಿ ಮತ್ತು ಮಾಜಿ ಸಚಿವ ಸಾರಾ ಮಹೇಶ್ ಭೇಟಿ ನೀಡಿ ಸಂತ್ರಸ್ತ ಕುಟುಂಬಕ್ಕೆ ಸಾಂತ್ವನ ಹೇಳಿ ನ್ಯಾಯ ದೊರಕಿಸಿಕೊಡುವ ಭರವಸೆಯನ್ನ ನೀಡಿದ್ದಾರೆ. ಆದಾಗ್ಯೂ ಯತೀಂದ್ರ ಸಿದ್ದರಾಮಯ್ಯ ಅವರು ಬರಲೇಬೇಕು ಅಂತ ಹೇಳಿ ನೂರಾರು ಗ್ರಾಮಸ್ಥರು ಪಟ್ಟು ಹಿಡಿದಿರುವುದರಿಂದ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದ್ದು, ಬಳಿಕ ಪೊಲೀಸರು ಪರಿಸ್ಥಿತಿಯನ್ನು ನಿವಾರಿಸಿದ್ದಾರೆ. ಸಮಾಜದೊಳಗಡೆ 3 ಸಾವಾಗಿದೆ. ಆ ಸಾವಾಗಿರ್ತಕ್ಕಂಥ ಗ್ರಾಮಕ್ಕೆ ನಾವು ನೈತಿಕ ಬೆಂಬಲವನ್ನು ಕೊಡಬೇಕು, ಆ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸ್ಬೇಕು ಅಂತೇಳಿ ನಾವು ಇವತ್ತು ಸಮಾಜದ ಪರ ಬಂದಿದ್ದೀವಿ. ನೀವೆಲ್ಲರೂ ಕೂಡ ನಮ್ಮನ್ನು ಗೌರವಿಸಬೇಕಾಗುತ್ತೆ. ನಮ್ಮ ಮೇಲೆ ನೀವು ಯಾರು ಅನುಮಾನ ಪಡಬೇಡಿ. ನಮ್ಮ ಬೇಡಿಕೆ ಇಷ್ಟೇ, ಪೋಸ್ಟ್ ಮಾರ್ಟಮ್ ಆಗುತ್ತಾ ಆಗಲಿ, ಆದರೆ ಬಾಡಿಯಿಂದ ಇಲ್ಲಿಂದ ಎತ್ತಕ್ಕೆ ಬಿಡಬಾರ್ದು. ಕಾರಣ ಯತೀಂದ್ರ ಸಿದ್ದರಾಮಯ್ಯನವ್ರು ಬರಬೇಕು, ಇಲ್ಲಿಗೆ ಎಚ್ ಸಿ ಮಾಧವಪ್ಪನವ್ರು ಬರಬೇಕು, ಅವ್ರ ಮಗನಾದಂತಹ ಸುನಿಲ್ ಬೋಸ್ ಅವ್ರು ಬರಬೇಕು. ಅವರು ಬಂದು ಆ ಕುಟುಂಬಕ್ಕೆ ಪರಿಹಾರವನ್ನು ಘೋಷಣೆ ಮಾಡಬೇಕು. ಏನು ಇವತ್ತು ಕಿಡಿಗೇಡಿ ಆ ಸಾವಿಗೆ ಕಾರಣ ಆಗಿದ್ದಾನೆ, ಆ ಕಿಡಿಗೇಡಿಯ ಆಸ್ತಿಯನ್ನು ಮುಟ್ಟುಗೋಲಾಕಿ ಈಗೇನು ಸಾವಾಗಿದೆ ಆ ಕುಟುಂಬಕ್ಕೆ ಕೊಡಬೇಕು. ಅವನ ಆಸ್ತಿ ಪಾಸ್ತಿನೆಲ್ಲ ಮುಟ್ಟುಗೋಲಾಕಬೇಕು, ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು. ಆ ನ್ಯಾಯ ಸಿಕ್ಕವರೆಗೆ ಇಲ್ಲಿಂದ ನಾವು ಯಾರು ಕದಲಬಾರ್ದು, ತಾಳ್ಮೆ ಕಳ್ಕೋಬಾರ್ದು. ನ್ಯಾಯಾಂಗವನ್ನ, ಪೊಲೀಸ್ ಇಲಾಖೆಯನ್ನ ಎಲ್ಲವನ್ನೂ ನಾವು ಗೌರವಿಸೋಣ, ಆದರೆ ನಮಗೆ ನ್ಯಾಯ ಕೇಳೋಣ. ನಿಮ್ಮ ಜೊತೆ ನಾವು ಇರ್ತೀವಿ, ನೀವು ಯಾರು ವಿಚಲಿತರಾಗಬೇಡಿ. ಅವರು 3 ಜನ ಇಲ್ಲಿಗೆ ಬಂದು ಆ ಕುಟುಂಬಕ್ಕೆ ನ್ಯಾಯ ಕೊಡೋದಕ್ಕೆ ಜವಾಬ್ದಾರಿ ತಗೋಬೇಕು. ಆ ಜವಾಬ್ದಾರಿ ತಗೊಳ್ಳೋವರೆಗೆ ನೀವು ಯಾರು ಕೂಡ ಇಲ್ಲಿಂದ ಕದಲಬಾರ್ದು, ಮತ್ತೆ ಬಾಡಿನ ಎತ್ತಕ್ಕೆ ಬಿಡಬಾರ್ದು. ಆ ತದನಂತರ ಅವರು ಬಂದು ಇಲ್ಲಿ ನಮ್ಗೆ ಏನು ಹೇಳಿಕೆ ಕೊಡ್ತಾರೆ, ನಿಮ್ಮ ಗ್ರಾಮಸ್ಥಕ್ಕೆ ಅದು ಸರಿ ಅನ್ನಿಸ್ದಾಗ ನಾವು ಬಾಡಿ ಎತ್ತಕ್ಕೆ ಬಿಡೋಣ. ಅಲ್ಲಿವರೆಗೆ ನೀವು ಯಾರು ಕೂಡ ಇದು ಮಾಡಬೇಡಿ. ನಿಮ್ಮ ಜೊತೆಲಿ ನಾವು ಇರ್ತೀವಿ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋಣ. ಯಾರು ಕಿತ್ತಾಡುತ್ತಿರುವ ರಾಜಕಾರಣಿಗಳಿಗೆ, ಕೆಂಪಯ್ಯನಹುಂಡಿಯಲ್ಲಿ ಆಗಿರ್ತಕ್ಕಂಥ ದೂರ ಆಡಳಿತ ರಾಜಕಾರಣಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ. ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ನ ಶಾಸಕರು ಅಡ್ಡಮತದಾನ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಆರ್ಪೇಟೆ ಶಾಸಕ ಎಚ್ಡಿ ಮಂಜು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷಕ್ಕೆ ಮತ್ತು ಕುಮಾರಣ್ಣನವರಿಗೆ ದ್ರೋಹ ಬಗೆದವರು ವಾಸ್ತವದಲ್ಲಿ ತಮ್ಮ ಮಕ್ಕಳ ಭವಿಷ್ಯಕ್ಕೆ ವಿಷ ಉಣಿಸುವ ಕೆಲಸ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸಭೆಯ ವಿವರ ನೀಡಿದ ಅವರು, ಜಿಟಿ ದೇವೇಗೌಡರನ್ನ ಹೊರತುಪಡಿಸಿ ಉಳಿದ 17 ಜನ ಶಾಸಕರು ಕುಮಾರಣ್ಣ ಅವರು ಕರೆದ ಆತ್ಮಾಲೋಕನ ಸಭೆಗೆ ಬಂದಿದ್ರು. ಅವರಲ್ಲಿ ಯಾರಿಗೆ ಆತ್ಮಸಾಕ್ಷಿ ಇದೆಯೋ ಗೊತ್ತಿಲ್ಲ, ಆದ್ರೆ ಆ 17 ಮಂದಿ ಪೈಕಿ 3 ಖಂಡಿತವಾಗಿಯೂ ಅಡ್ಡ ಮತದಾನ ಮಾಡಿರಲೇಬೇಕು.
ಬೇಕು. ಆ ಮುಖ ಹೊತ್ಕೊಂಡು ಸಭೆಗೆ ಹೇಗೆ ಬಂದಿದ್ದಾರೋ ಅಂತ ಅರ್ಥವಾಗ್ತಾ ಇಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇನ್ನು ನಿಷ್ಠಾವಂತ ಶಾಸಕನಾಗಿ ಈ ಕೃತ್ಯವನ್ನ ನಾನು ಉಗ್ರವಾಗಿ ಖಂಡಿಸ್ತೇನೆ. ಪಕ್ಷದ ಹಿತದೃಷ್ಟಿಯಿಂದ ಅಡ್ಡ ಮತದಾನ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ನಾಯಕರಿಗೆ ಒತ್ತಾಯಿಸಿದ್ದೇವೆ. ಕುಮಾರಣ್ಣ ಅವರು ಕೈಗೊಳ್ಳುವ ಯಾವುದೇ ಶಿಸ್ತು ಕ್ರಮಕ್ಕೂ ನಾವೆಲ್ಲರೂ ಬದ್ಧರಾಗಿರ್ತೀವಿ ಅಂತ ಎಚ್.ಡಿ. ಮಂಜು ಸ್ಪಷ್ಟಪಡಿಸಿದ್ದಾರೆ. ಒಬ್ಬ ಪ್ರಾಮಾಣಿಕ JDS ಪಕ್ಷದ ಕಾರ್ಯಕರ್ತನಾಗಿ ಇವು ಮೊದಲನೇ ಬಾರಿ ಒಬ್ಬ ಸಾಮಾನ್ಯ ಶಾಸಕನಾಗಿ ಹೇಳೋದಿಷ್ಟೇ, ಕ್ರಾಸ್ ವೋಟರ್ ಮಾಡಿದಂಥವರು JDS ಪಕ್ಷಕ್ಕೆ ಕುಮಾರಣ್ಣಗಲ್ಲ, ಅವರ ಮಕ್ಕಳಿಗೆ ಅವ್ರ ಕುಟುಂಬಕ್ಕೆ ವಿಷ ಆಗ್ತಂತ ಕೆಲಸ ಮಾಡಿದ್ದಾರೆ. ಆದರೂ ಸಹ ವಿಷ ಕೆಲಸ ಮಾಡಿ 2 ಗುಂಡಿಗೆಯಿಂದ ಬಂದು ಆ ಮೀಟಿಂಗಲ್ಲಿ ಭಾಗವಹಿಸಿದರು. ಅದು ಯಾವ ಮನಸ್ಥಿತಿ, ಯಾವ ಮುಖ ಹೊತ್ಕೊಂಡು ಆ ಮೀಟಿಂಗ್ಗೆ ಬಂದಿದ್ದರೋ ಗೊತ್ತಿಲ್ಲ. ಯಾರು ಮಾಡೋರಂತ ಗೊತ್ತಿಲ್ಲ, ಮಾಡಿದಂಥವ್ರು ಅಲ್ಲಿ ಬಂದಿದ್ದು ಅಂತ ಗೊತ್ತಿಲ್ಲ. ಅಲ್ಲಿ 17 ಜನ ಶಾಸಕರು ನಾವಿದ್ದೋ, 17 ಜನ ಶಾಸಕರು ಆ ಮೀಟಿಂಗ್ನಲ್ಲಿ ಭಾಗವಹಿಸಿದ್ದು. ಅಲ್ಲಿರೋರೆ ಕೊನೆ ಪಕ್ಷ 3 ಜನನಾರ ಕ್ರಾಸ್ ವೋಟಿಂಗ್ ಮಾಡಲೇಬೇಕು, ಅಲ್ಲಿ ಮೀಟಿಂಗ್ ಬಂದಿರೋ ಮಾಡಿರಲೇಬೇಕು ಅಂತಾದರೂ ಸಹ ಮೀಟಿಂಗ್ ಬಂದು ಭಾಗವಹಿಸಿದ್ರು. ಅದು ಯಾವ ಮುಖ ಹೊತ್ಕೊಂಡು ಬಂದು ಭಾಗವಹಿಸೋದು ನನಗಂತೂ ದೇವ್ರಿಗೆ ಗೊತ್ತಿಲ್ಲ. ಅವ್ರಿಗೇನು ಆತ್ಮಸಾಕ್ಷಿ ಇದೆಯೋ, ಅವ್ರ ನಡವಳಿಕೆನೇ ಹಿಂಗೆಯೋ, ಅವ್ರು ಬಂದು ದಾರಿನ ಇದೋ ಗೊತ್ತಿಲ್ಲ. ಅವರು 100ಕ್ಕೆ 4 ಮಗಳು ಅವ್ರ ಎತ್ತ ಮಕ್ಕಳಿಗೆ ವಿಷ ಆಗ್ತಂತ ಕೆಲಸ ಮಾಡಿದ್ದಾರೆ. ಆ ವಿಷ ಅವ್ರು ಮಾಡಿದಂಥವ್ರನ್ನ ಉಗ್ರವಾಗಿ ಖಂಡಿಸ್ತೀನಿ. ಖಂಡಿತವಾಗೂ ಎಲ್ಲರೂ ಸಹ ಒತ್ತಾಯ ಮಾಡೋರು, ಸುಮಾರು ಜನ ಶಾಸಕರು ಒತ್ತಾಯ ಮಾಡೋರು, ಇಲ್ಲ ನೀವು ಕ್ರಮ ತಗೊಳ್ಳೇಬೇಕು, ನೀವು ತಗೊಳ್ಳಿಲ್ಲ ಅಂದರೆ ಪ್ರಾಮಾಣಿಕರು ನೋವಾಗುತ್ತೆ, ಇದು ಪುನರಾವರ್ತನೆ ಆಗುತ್ತೆ, ಬೇಡ ಅಣ್ಣ ನೀವು 100ಕ್ಕೆ 100 ಭಾಗ ನಾವು ಇಂಥವ್ರು ಅಂತ ಹೇಳೋದು ಬೇಡ, ನಿಮಗೆ ಸೋರ್ಸ್ ಇದೆ, ನಿಮ್ಗೆ ಆಲ್ರೆಡಿ ಮಾಹಿತಿ ಬಂದು ಇದೆ, ಒಂದು ವೇಳೆ ಬಂದಿಲ್ಲ ಅಂತಂದರೆ ಮಾಹಿತಿ ಪಡೆದು ಸಂಬಂಧಪಟ್ಟವರಿಂದ ಶಿಸ್ತುಕ್ರಮ ಜರುಗಿಸಿ ಅಂತ ಹೇಳಿದ್ರು. ಕುಮಾರಣ್ಣವ್ರಿಗೆ ಆ ವಿಚಾರ ಸಂಪೂರ್ಣ ಜವಾಬ್ದಾರಿ ಬಿಟ್ಟಿದ್ದೀವಿ. ಸಂಪೂರ್ಣವಾಗಿ ಏನೇನು ಮಾಡ್ಬೋದು, ಇನ್ನು ಯಾವ ರೀತಿ ಮಾಹಿತಿ ಕಲೆಕ್ಟ್ ಮಾಡ್ಬೋದು ದೃಢಪಡಿಸ್ಕೊಂಡು ಏನು ಯಾವುದೇ ರೀತಿ ಶಿಸ್ತುಕ್ರಮ ಜರುಗಿಸಿದ್ರು ನಾವು ಬದ್ಧವಾಗಿರ್ತೀವಿ ಅಂತ ಹೇಳಿದ್ದೀವಿ. ಅವ್ರಿಗೆ ಬಿಟ್ಟಿದ್ರಿ, ಅವ್ರೇನು ತೀರ್ಮಾನ ತಗೋತಾರೋ ಅದಕ್ಕೆ ನಾವು ಬದ್ಧ. ಅಕ್ರಮ ವಲಸಿಗರ ವಿರುದ್ಧ ಧ್ವನಿ ಎತ್ತಿದ ಹಿಂದೂ ಕಾರ್ಯಕರ್ತರ ಮೇಲೆ ದೂರು ದಾಖಲಿಸಿರುವ ಸರ್ಕಾರದ ಕ್ರಮಕ್ಕೆ ಸಂಸದ ಯದುವೀರ್ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಮಾಹಿತಿ ನೀಡಿದ ಕಾರ್ಯಕರ್ತರನ್ನ ಬಂಧಿಸುವ ಬದಲು ಅಕ್ರಮವಾಗಿ ದೇಶ ಪ್ರವೇಶ ಮಾಡುವವರನ್ನ ತಡೆಯುವುದು ಪೊಲೀಸರ ಕರ್ತವ್ಯವಾಗಿದೆ ಅಂತ ಕಿಡಿಕಾರಿದ್ದು, ರೈಲ್ವೆ ನಿಲ್ದಾಣಗಳಲ್ಲಿ ತಪಾಸಣೆಯನ್ನ ಕಟ್ಟುನಿಟ್ಟಾಗಿಸಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಇದೇ ವೇಳೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಎಂಬ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿರುವ ಯದುವೀರ್, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗಳನ್ನ ಗಮನಿಸಿದ್ರೆ ಪೊಲೀಸರು ಸರ್ಕಾರದ ಅಣತಿಯಂತೆ ನಡೆದುಕೊಳ್ತಾ ಇದ್ದಾರೆ ಎಂಬ ಅನುಮಾನ ಮೂಡ್ತಾ ಇದೆ ಅಂತ ಟೀಕೆ ಮಾಡಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆ ಕುರಿತಂತೆ ಮಾತನಾಡಿದ ಸಂಸದರು, ರೈತರ ಒಪ್ಪಿಗೆ ಇಲ್ಲದೆ ಕೃಷಿ ಭೂಮಿಯನ್ನ ಬಲವಂತವಾಗಿ ವಶಪಡಿಸಿಕೊಳ್ಳಲು ಹೊರಟಿರುವ ಸರ್ಕಾರಕ್ಕೆ ನಮ್ಮ ಸಂಪೂರ್ಣ ವಿರೋಧವಿದೆ ಅಂತ ಹೇಳಿದ್ದಾರೆ. ಬಿಜೆಪಿನೂ ಹೋರಾಟ ಮಾಡಿದೀವಿ, ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿದೆ. ಇವತ್ತು ಜನರ ಆಕಾಂಕ್ಷೆ ಮೇರೆಗೆ ಈ ಸರ್ಕಾರವನ್ನು ಮುಂದುವರಿಬೇಕು ಅಂತ ಅಲ್ಲಿ ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ರೈತರು ಅನೇಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ಸೂಕ್ತ ಜಾಗ ಅಲ್ಲ ಅಂತ, ಅದಕ್ಕೆ ತಕ್ಕ ಇವರು ನಿರ್ಣಯ ತಗೊಳ್ಳಿ. ಇದು ನಾವು ಇಡೀ ಒಂದು ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ, ಯಾವುದೇ ರೀತಿ ಜನರ ಒಂದು ಆಕಾಂಕ್ಷೆ ಮೇರೆಗೆ ಇವರು ಕೆಲಸವನ್ನು ಮಾಡ್ತಾ ಇಲ್ಲ, ಅವ್ರಿಗೆ ಇಷ್ಟ ಬಂದಿದ್ದ ಕೆಲಸವನ್ನು ಮಾಡ್ತಾ ಇದ್ದಾರೆ. KSICಲೂ ಅದೇ ರೀತಿ ಆಯಿತು ಕ್ರೀಡಾಂಗಣ, ಅದು ಹೋಗ್ಬಿಟ್ಟು ದೊಡ್ಡ ಹೋರಾಟ ಆಗಿ ಮುಖ್ಯಮಂತ್ರಿಗೆ ನೇರವಾಗಿ ನಾವೇ ಪತ್ರ ಕೊಡೋ ಮೂಲಕ ಅವ್ರಿಗೆ ನಿಜವಾದಂಥ ಸಂಗತಿ ಕೊಟ್ಟಿದ್ದಾದಮೇಲೆ ಒಳ್ಳೇದಾಯಿತು, ಅದನ್ನು ಕೂಡ ಒಂದು ರೀತಿ ಅದನ್ನ ವಿಡ್ರಾ ಮಾಡಿದ್ದಾರೆ. ಇಲ್ಲಿ ಮೈಸೂರಲ್ಲಿ ದೇವರಾಜ ಮಾರ್ಕೆಟ್ ಲ್ಯಾಂಡ್ ಝೋನ್ ಬಜಾರು ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಬಂದಿದ್ರೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಇದು ಅಂತಿಮ ಅಲ್ಲ, ನಾವು ಅದನ್ನು ಅಪೀಲ್ ಮಾಡೋಕ್ಕೆ ಹೋಗ್ತೀವಿ ಅಂತ. ಸೊ ಇವರು ಯಾವುದೇ ರೀತಿ ಜನರ ಒಂದು ಆಕಾಂಕ್ಷೆ ಮೇರೆಗೆ ಕೆಲಸವನ್ನು ಮಾಡ್ತಾ ಇಲ್ಲ. ಜನರ ಏನು ಇಷ್ಟಪಡೋದು, ಜನರಿಗೆ ಬೇಕಾಗಿರುವಂಥ ಸೌಲಭ್ಯ ಕೊಡೋದು ಬದಲು ಇವತ್ತು ಅವರ ಒಂದು ಸರ್ಕಾರಕ್ಕೆ ಅವ್ರಿಗೆ ಅನುಕೂಲ ಆಗೋ ಏನು ಕೆಲಸ ಆಗುತ್ತೆ ಅದೇ ಮಾಡೋದು ಹೊರತು ಏನು ಜನರ ಲಾಭಕ್ಕಾಗಿ ಏನು ಮಾಡ್ತಾ ಇಲ್ಲ. ಮಂಡ್ಯದಲ್ಲಿ ಟೋಲ್ ಸಂಗ್ರಹವನ್ನ ವಿರೋಧಿಸಿ ರೈತರು ನೇರವಾಗಿ ಟೋಲ್ ಗೇಟ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು. ಮಂಡ್ಯದ ಗಣಂಗೂರು ಟೋಲ್ಗೆ ಮುತ್ತಿಗೆ ಹಾಕಿದ ಅನ್ನದಾತರು ಟೋಲ್ ಬೂತ್ನಲ್ಲಿದ್ದ ಸ್ಟಿಕ್ಗಳನ್ನ ಮುರಿದು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅಲ್ಲದೆ ಟೋಲ್ ಪಾವತಿಸದಂತೆ ವಾಹನ ಸವಾರರಿಗೂ ಕೂಡ ಮನವಿ ಮಾಡಿ ವಾಹನಗಳನ್ನ ಉಚಿತವಾಗಿ ಕಳುಹಿಸುವ ಮೂಲಕ ಸರ್ಕಾರದ ಕ್ರಮಕ್ಕೆ ತಮ್ಮ ವಿರೋಧವನ್ನ ಪ್ರದರ್ಶನ ಮಾಡಿದ್ದಾರೆ. ಟೋಲ್ ಬಳಿಯ ಧರಣಿ ಕೂತ ರೈತರು ಕೂಡಲೇ ಟೋಲ್ ದರವನ್ನ ಕಡಿಮೆ ಮಾಡುವಂತೆ ಅಥವಾ ರದ್ದುಗೊಳಿಸುವಂತೆ ಘೋಷಣೆಗಳನ್ನ ಕೂಗಿದ್ರು. ಇನ್ನು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಉಂಟಾಗಿದ್ದು ಪ್ರತಿಭಟನಾಕಾರರನ್ನ ಮನವೊಲಿಸಲು ಮಂಡ್ಯ ಪೊಲೀಸರು ಹರಸಾಹಸ ಪಡುವಂತಾಗಿದ್ದು, ಇದರಿಂದ ಹೆದ್ದಾರಿಯಲ್ಲಿ ಸಂಚಾರಕ್ಕೆ ಅಲ್ಪ ಪ್ರಮಾಣದ ಅಡಚಣೆಯಾಗಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಾಡು ಮಾಡಲಾಗಿತ್ತು. ಏನು ಸರ್ ಇದು ಟೋಲ್ ಸಂಗ್ರಹ ಅಂತ ಹೇಳ್ಕೊಂಡು ಜನರ ಮೇಲೆ ಗೂಂಡಾಗಿರಿ ಮಾಡ್ತಾ ಇದ್ದಾರೆ, ಗದಪ್ರಹಾರ ಮಾಡ್ತಾ ಇದ್ದಾರೆ, ಕಾನೂನು ಬಾಹಿರುವ ಚಟುವಟಿಕೆ ನಡೀತಾ ಇದೆ, ಮತ್ತು ಅಲ್ಲೇ ಮಾಡ್ತಾರೆ, ಪೊಲೀಸ್ ಕೇಸ್ ಬುಕ್ ಮಾಡಿಸ್ತಾರೆ. ನಾವೆಲ್ಲ ನೋಡ್ತಾ ಇದ್ದೀವಿ. ಇದರ ವಿರುದ್ಧವಾಗಿ ನಮ್ಮ ಹೋರಾಟ. ಇವತ್ತು ಮೂಲ ಸೌಲಭ್ಯ ಇಲ್ಲದೆ ಇವರು ತೆರಿಗೆ ಸಂಗ್ರಹ ಮಾಡ್ತಾಯಿದ್ದಾರೆ. ಸರ್ವಿಸ್ ರಸ್ತೆಗಳು ಇಲ್ಲ, ಸುಂಕ ಕಲೆಕ್ಟ್ ಮಾಡ್ತಾಯಿದ್ದಾರೆ. ಈಗ ರೈತರ ವಾಹನಗಳಿಗೆ ಉಚಿತವಾಗಿ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ.
ಕೆಲವು ಕಡೆ ಬಿಡ್ತಾ ಇದ್ದಾರೆ, ಕೆಲವು ಕಡೆ ಬಿಡ್ತಾ ಇಲ್ಲ. ಅದರಿಂದ ಇಲ್ಲೂ ಕೂಡ ರೈತರ ಎಲ್ಲ ತರಕಾರಿ, ಹಣ್ಣು ಎಲ್ಲ ಉತ್ಪನ್ನಗಳ ಒಂದು ವಿಚಾರದಲ್ಲಿ ಫ್ರೀಯಾಗಿ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಒತ್ತಾಯ. ಅದೇ ರೀತಿ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ರಾಷ್ಟ್ರೀಯ ಯಾರು ಪಾಲಿಕಾದವರು ಬಂದಿದ್ದಾರೆ, ಅವ್ರ ಜೊತೆ ಮಾತುಕತೆ ಆಡ್ತಾಯಿದ್ದೀವಿ. ಅವ್ರು ಏನು ಹೇಳ್ತಾರೆ ಮುಂದೆ ನಿರ್ಧಾರ ಮಾಡ್ತೀವಿ. ಇವತ್ತು ಎಲ್ಲ ವಾಹನಗಳಿಗೆ ಈ ಒಂದು ಟೋಲ್ ಸಂಗ್ರಹ ಮಾಡಲಿಕ್ಕೆ ಬಿಟ್ಟಿಲ್ಲ, ಎಲ್ಲ ಉಚಿತವಾಗಿ ಹೋಗ್ತಾ ಇದೆ. ತಾವೇ ನೋಡ್ಬೋದು, ಯಾರೂ ಕೂಡ ಇವಾಗ ಸಂಗ್ರಹ ಮಾಡೋಂಗಿಲ್ಲ. ಇವರು ನಮ್ಮ ಸಮಸ್ಯೆಗೆ ಬಗೆಹರಿಸ್ತಿದ್ರೆ ನಾವು ಟೋಲ್ ಸಂಗ್ರಹ ಮಾಡಲಿಕ್ಕೆ ಬಿಡೋದಿಲ್ಲ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬೇವನಹಳ್ಳಿಯಲ್ಲಿ ನಡೀತಾ ಇದ್ದ ಅಮಾನವೀಯ ಜೀತ ಪದ್ಧತಿಯನ್ನ ಭೇದಿಸುವಲ್ಲಿ ಬನ್ನೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇಲ್ಲಿನ ಅನಧಿಕೃತ ಇಟ್ಟಿಗೆ ಫ್ಯಾಕ್ಟರಿಯೊಂದರಲ್ಲಿ ಕಾನೂನು ಬಾಹಿರವಾಗಿ ಕೂಡಿ ಹಾಕಲಾಗಿದ್ದ ಸೋಲಿಗ ಸಮುದಾಯದ 18 ಮಂದಿಯನ್ನ ಪೊಲೀಸರು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಜಂಟಿ ಕಾರ್ಯಾಚರಣೆಯ ಮೂಲಕ ರಕ್ಷಣೆ ಮಾಡಲಾಗಿದೆ. ಇನ್ನು ಸುಮಾರು 25 ವರ್ಷಗಳ ಹಿಂದೆ ಜೀವನೋಪಾಯಕ್ಕಾಗಿ ತಮಿಳುನಾಡಿನಿಂದ ವಲಸೆ ಬಂದಿದ್ದ 8 ಕುಟುಂಬಗಳು ಕಳೆದ 8 ವರ್ಷಗಳಿಂದ ಜೀತಕ್ಕೆ ಒಳಗಾಗಿದ್ವು. ಇನ್ನು ಮಾಲೀಕರು ನೀಡಿದ ಸಾಲದ ಹಣವನ್ನು ತೀರಿಸಲಾಗದೆ ಕೂಲಿ ಸಿಗದೆ ನರಕ ಯಾತನೆ ಅನುಭವಿಸ್ತಾ ಇದ್ದ 7 ಪುರುಷರು, 9 ಮಹಿಳೆಯರು ಹಾಗೂ 2 ಅಪ್ರಾಪ್ತ ಮಕ್ಕಳು ಇದೀಗ ಮುಕ್ತರಾಗಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕರಾದ ಯತಿರಾಜ್, ಗಿರೀಶ್ ಮತ್ತು ಮಹದೇವ್ ಎಂಬುವರನ್ನ ಪೊಲೀಸರು ಬಂಧಿಸಿದ್ದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕಾನೂನು ಕಣ್ಣು ತಪ್ಪಿಸಿ ನಡೀತಾ ಇದ್ದ ಈ ಜೀತ ಪದ್ಧತಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ತಿಳಿಸಿದ್ದು, ರಕ್ಷಿಸಲ್ಪಟ್ಟ ಕುಟುಂಬಗಳಿಗೆ ಸರ್ಕಾರಿ ಸೌಲಭ್ಯ ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕು ಪಂಚಾಯಿತಿಯಲ್ಲಿ ನಡೆದಿದೆ ಎನ್ನಲಾದ ಬರೋಬ್ಬರಿ 4.24 ಕೋಟಿ ರೂಪಾಯಿಗಳ ಬೃಹತ್ ಹಣ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾದ 2.5 ತಿಂಗಳ ಬಳಿಕ 2 ಆರೋಪಿಗಳನ್ನ ಪೊಲೀಸರು ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಅವ್ಯವಹಾರದಲ್ಲಿ A1 ಆರೋಪಿಯಾಗಿರುವ ದ್ವಿತೀಯ ದರ್ಜೆ ಸಹಾಯಕಿ ಸೌಮ್ಯ ಹಾಗೂ A2 ಆರೋಪಿ ರಮೇಶನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ನಿವೃತ್ತ ನಾಯಕರ ಗಳಿಕೆ ರಜೆ ನಗದೀಕರಣ ಬಿಲ್ಗಳ ಹೆಸರಿನಲ್ಲಿ ಈ ವಂಚನೆ ನಡೆದಿದೆ. ಇನ್ನು ಇಒ ಲಾಗಿನ್ ಐಡಿ ಮತ್ತು ಡಿಜಿಟಲ್ ಸಹಿ ಕೀಯನ್ನ ಕದ್ದು ಮೃತಪಟ್ಟವರು ಹಾಗೂ ನಿವೃತ್ತ ನೌಕರರ ಹೆಸರಿನಲ್ಲಿ ಕುಟುಂಬಸ್ಥರ ಬ್ಯಾಂಕ್ ಖಾತೆಗಳಿಗೆ ಸರ್ಕಾರಿ ಹಣವನ್ನು ವರ್ಗಾಯಿಸಿ ಲೂಟಿ ಮಾಡಲಾಗಿದೆ. ಇನ್ನು 2020ರಿಂದ 2025ರ ಅವಧಿಯಲ್ಲಿ ಸತತ 5 ವರ್ಷಗಳ ಕಾಲ ಈ ದೋಖಾ ನಡೆದಿದ್ದು, ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಇಒ ಲಕ್ಷ್ಮಣ್ ಹಾಗೂ ನಿವೃತ್ತ ಇಒ ದೊಡ್ಡ ಸಿದ್ದಪ್ಪ ಅವರನ್ನ ಜಿಲ್ಲಾ ಪಂಚಾಯಿತಿ ಸಿಇಒ BV ಅಶ್ವಿಜ್ ಅಮಾನತುಗೊಳಿಸಿದ್ದಾರೆ. ಇದೀಗ ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣದ ತನಿಖೆ ಚುರುಕುಗೊಳ್ತಾ ಇದ್ದು, ಆರೋಪಿಗಳ ಬಂಧನದ ನಂತರ ಹಲವು ಆಘಾತಕಾರಿ ವಿಷಯಗಳು ಹೊರಬರುವ ಸಾಧ್ಯತೆ ಕೂಡ ಇದೆ. ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ತಡೆದಿದ್ದ ಹಿಂದೂ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಾಗಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಮೈಸೂರಿನ ಗಾಂಧಿ ವೃತ್ತದಲ್ಲಿ ಬಿಜೆಪಿ ಮತ್ತು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಇವತ್ತು ತೀವ್ರ ಪ್ರತಿಭಟನೆ ನಡೆಸಿದ್ದಾರೆ. ರೈಲ್ವೆ ನಿಲ್ದಾಣದಲ್ಲಿ ಅವರು ಅಕ್ರಮ ಬಾಂಗ್ಲಾ ವಲಸಿಗರನ್ನ ತಡೆದಿದ್ದ ಕಾರ್ಯಕರ್ತರನ್ನ ಬಂಧಿಸಿರುವುದು ಅತ್ಯಂತ ಖಂಡನೀಯ. ದೇಶದ ಭದ್ರತೆಗಾಗಿ ವಲಸಿಗರನ್ನ ತಡೆಯಬೇಕಾದ ಪೊಲೀಸರು ಮಾಹಿತಿ ನೀಡಿದವರನ್ನೇ ಗುರಿಯಾಗಿಸಿರುವುದು ಸರ್ಕಾರವು ಅಕ್ರಮ ವಲಸಿಗರಿಗೆ ಮಣೆ ಹಾಕ್ತಾ ಇದೆಯಾ ಎಂಬ ಅನುಮಾನ ಮೂಡಿಸಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷ ಮಹೇಶ್ ಕಡಗದಾಳ್ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಇನ್ನು ಪೊಲೀಸರು ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲು ಕಾರ್ಯಕರ್ತರನ್ನ ದಮನಿಸುತ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು. ಇನ್ನು ಈ ಪ್ರಕರಣದಿಂದ ಕಾರ್ಯಕರ್ತರನ್ನ ತಕ್ಷಣ ಕೈ ಬಿಡಬೇಕು ಮತ್ತು ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇನ್ನು ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಕೂಡ ಎಚ್ಚರಿಕೆ ನೀಡಿದ್ದಾರೆ. ನಾವೆಲ್ಲ ಒಂದು
ಆಗಲೇಬೇಕು. ತೊಲಗಲಿ. ರಾಜ್ಯ ಸರ್ಕಾರದ ಕೈಗೊಂಬೆ ಆಗಿರುವ ಪೊಲೀಸ್ ಇಲಾಖೆಗೆ ಉದ್ದೇಶಪೂರ್ವಕವಾಗಿ ಸುಳ್ಳು ಮೊಕದ್ದಮೆ ಹೂಡಿದ ಪೊಲೀಸ್ ಇಲಾಖೆಗೆ ಉದ್ದೇಶಪೂರ್ವಕವಾಗಿ ಸುಳ್ಳು ಮೊಕದ್ದಮೆ ದಾಖಲಿಸಿದ ಪೊಲೀಸ್ ಇಲಾಖೆಗೆ ಮುಸ್ಲಿಂ ತುಷ್ಟೀಕರಣ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ 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 ಎಂಜಲೋಣ ತಿನ್ನುತ್ತಿರುವ ಪೊಲೀಸ್ ಇಲಾಖೆಗೆ ಎಂಜಲೋಣ ತಿನ್ನುತ್ತಿರುವ ಪೊಲೀಸ್ ಇಲಾಖೆಗೆ ಧಿಕ್ಕಾರ ಧಿಕ್ಕಾರ ಆಗಲೇಬೇಕು ಆಗಲೇಬೇಕು ಅಕ್ರಮ ಭಾಗವಹಿಸಿದ ತನಿಖೆ ಆಗಲೇಬೇಕು 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 ಮದ್ಯ ಸೇವನೆ ವೇಳೆ ಸ್ನೇಹಿತರ ನಡುವೆ ಉಂಟಾದ ಕಲಹವು ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹಲಗೂರಿನಲ್ಲಿ ನಡೆದಿದೆ. ಹಲಗೂರಿನ ಮೇದರ ಕಾಲೋನಿ ನಿವಾಸಿ ಮಂಜು ಅಲಿಯಾಸ್ ಕಾಶಿ ಹತ್ಯೆಯಾದ ದುರ್ದೈವಿಯಾಗಿದ್ದು, ಹಲಗೂರು ಬೈಪಾಸ್ ರಸ್ತೆಯಲ್ಲಿ ಮದ್ಯ ಸೇವಿಸ್ತಾ ಇದ್ದ ವೇಳೆ ಮಂಜು ಮತ್ತು ಆತನ ಸ್ನೇಹಿತರಾದ ಸಿದ್ದರಾಜು, ಸಿದ್ದು ಹಾಗೂ ರವೀಣ ಎಂಬುವರ ನಡುವೆ ಮಾತಿಗೆ ಮಾತು ಬೆಳೆದಿದೆ. ಈ ವೇಳೆ ಆಕ್ರೋಶಗೊಂಡ ಸ್ನೇಹಿತರು ಮಂಜುನನ್ನ ಬಿಯರ್ ಬಾಟಲ್ನಿಂದ ಚುಚ್ಚಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಘಟನೆ ತಿಳಿತಾ ಇದ್ದಂತೆ ಹಲಗೂರು ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭರಾಣಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕೂಡ ಪಡೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹತ್ಯೆಗೈದ ಇಬ್ಬರು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು, ಉಳಿದವರಿಗಾಗಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಇನ್ನು ಹಲಗೂರು ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಫೋನ್ ಮಾಡ್ದ, ನನ್ನ ಹಳ್ಳಿ ಮತ್ತು ಕರ್ಕೋದ್ರು ಒಂದು ನಾನು ಕುಡಿಸ್ಬಿಟ್ಟು ಕೊಲೆ ಮಾಡೋರೆ, ಬಂದು ನನಗೆ ಕಾಪಾಡು, ಉಳಿಸ್ಕಪ್ಪ ಅಂತ ಫೋನ್ ಮಾಡ್ದ. ಎಲ್ಲಿದೆಯಪ್ಪ ಸ್ಥಳಪ್ಪ ಅಂದೆ. ಒಂದಿಸ್ಬಿಟ್ಟು ಇಂಥ ಸ್ಥಳ ಬೈಪಾಸು ಮುತ್ತತ್ತಿ ರೋಡಲ್ಲಿ ಬೈಪಾಸ್ ಇದೀವಿ, ಬಂದು ಕಾಪಾಡಿ ನಾವು ಉಳಿಸ್ಕಪ್ಪ ಅಂತ ನಾವು ಪತ್ತೆ ಮಾಡಿ ತಡ್ತು. ಅಷ್ಟೊಂದು ಜೀವಾಡೋದು ಮಾತಾಡೋದು, 4 ಗಂಟೆ ಮಾತಾಡಿ ಜೀವಾಡೋಯ್ತು, ಚುಚ್ಚಾಪು. ಪುನಃ ಅಷ್ಟರಲ್ಲಿ ನಾವು ತಡ್ಕಿ ಇದು ಮಾಡೋ ಅಷ್ಟರಲ್ಲಿ ಪೊಲೀಸರು ಬಂದರು. ಕಂಪ್ನಿ ಕೊಡೋಣ ಬಂದು ಅವ್ರಿಗೆ ಸರಣ ಕಂಪ್ನಿ ಕೊಡುವಂಥ ಪೊಲೀಸ್ ಬರ್ತಾಯಿದ್ದು. ಜೀಪ್ ನೋಡಿ ನಿಂತು ಬಂದು ನಾವು ಅಷ್ಟೊತ್ತಿಗೆ ಸ್ಪಾಟಲ್ಲಿ ನೋಡ್ದು. ಇದೆಲ್ಲ ಬಾಂಡೆ ಚುಚ್ಚಿ ಇದು ಮಾಡ್ಬಿಟ್ಟು ಮರಿ ಕತ್ಕೊಂಡು ಹಿಂಗೆ ಇಟ್ಕೊಂಡು ಮರಿ ಕೂದು ಫುಲ್ಲು ಅರ್ಧ ಕೂದ್ಬಿಟ್ಟು ಹಿಂಗೆ ಇದು ಮಾಡಿಬಿಟ್ರು ನೋಡ್ದು ಸ್ಪಾಟಲ್ಲಿ. ಆಮೇಲೆ ಪೊಲೀಸರು ಬಿಡ್ದೋಗ್ಬಿಟ್ರು. ಡಿ ಸಿ ಅವ್ರು ಬಂದರು, ಏನು ಮಾತಾಡಬೇಡಿ, ನೀವು ಏನು ಮಾಡ್ಬೇಕು ಅವ್ರನ್ನ ಅಂದರು. ಗಲ್ಸ್ ಶಿಕ್ಷೆ ಕೊಟ್ಟು ಅವ್ರ ಮನರಂಜನೆ ಮಾಡಿ ಮೇಡಮ್ ಏನಿಲ್ಲ ಸರ್. ಅದು ಅಲ್ಗೂರವ್ರು ಸರ್. ಅವರು ಸಿದ್ದರಾಜ ಇಬ್ಬರು, ಒಬ್ಬ ರವೀನು ಅಂತ ಏನೋ ಇರ್ಬೇಕು ಸರ್. ಅವನು ಅದೇನು ಗೊತ್ತಿಲ್ಲ ಸರ್, ಅವನ ಹೆಸರು ಇರ್ಬೇಕು ಸರ್. 3 ಜನ ಸೇರ್ಕೊಂಡು ಸರ್. ಕುಡಿಸ್ಬಿಟ್ಟು ಮಾಡಿರಿ ಸರ್. ಅಲ್ಲಿ ಜೊತೆ ಇದ್ದರು ಸರ್. ಅಲ್ಲಿಗೂರವರೇ ಸರ್. ನಾವು ಬಸಾಪುರ ಸರ್. ನಾವು ಊರಿಂದ ಬಂದು ಕರ್ಕೊಂಬಂದ್ರು ಸರ್. ಅವ್ರಿಗೆ ಬಂದು ಬರೋದಿಲ್ಲ ಅಂದ್ರೂ ಬಾರೋ ಎಣ್ಣೆ ಹೊಡೆದು ಬಾರೋ ಅಂದ್ಬಿಟ್ಟು ಅವ್ರಿಗೆ ಕರ್ಕೊಂಬಂದು ಕೆಲಸ ಮಾಡಿದ್ರು ಸರ್ ಅವರು. ಬಿಡದಿ ಟೌನ್ಶಿಪ್ ಯೋಜನೆಯು ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸ್ತಾ ಇದ್ದು, ಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಜಟಾಪಟಿ ತಾರಕಕ್ಕೆ ಏರ್ತಾ ಇದೆ. ಈ ಯೋಜನೆಯ ಕುರಿತು ಸಮಗ್ರ ಚರ್ಚೆಗೆ ಸಿಎಂ ಡಿಕೆ ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಧಿಕೃತ ಪತ್ರವನ್ನು ಬರೆದು ಜೂನ್ 26ರಂದು ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದ ತಮ್ಮ ಕಚೇರಿಗೆ 5 ಪ್ರತಿನಿಧಿಗಳೊಂದಿಗೆ ಆಗಮಿಸುವಂತೆ ಆಹ್ವಾನ ಮಾಡಿದ್ದಾರೆ. ಆದರೆ ಈ ಆಹ್ವಾನವನ್ನ ನಿರಾಕರಿಸಿರುವ ಕುಮಾರಸ್ವಾಮಿ ಅವರು ವಿಧಾನಸೌಧದಲ್ಲಿ ಸಂತ್ರಸ್ತ ರೈತರನ್ನ ಹೊರಗಿಟ್ಟು ಚರ್ಚೆ ಮಾಡುವುದು ಅರ್ಥಹೀನ ಅಂತ ತಿರುಗೇಟು ನೀಡಿದ್ದಾರೆ. ಬದಲಾಗಿ ಜೂನ್ 27ರಂದು ಯೋಜನೆಯಿಂದ ಬಾಧಿತರಾದ ರೈತರ ಸಮ್ಮುಖದಲ್ಲಿ ಬಿಡದಿ ಅಥವಾ ಬೈರಮಂಗಲದಲ್ಲಿ ಬಹಿರಂಗ ಚರ್ಚೆ ನಡೆಸುವಂತೆ ಪ್ರತ್ಯುತ್ತರ ನೀಡಿದ್ದಾರೆ. ತಾವು ಈ ಯೋಜನೆಯ ಪಿತಾಮಹ ಎಂದು ಬಿಂಬಿಸ್ತಾ ಇರುವ ಸರ್ಕಾರದ ಆರೋಪಕ್ಕೆ ತಿರುಗೇಟು ನೀಡಿರುವ ಕುಮಾರಸ್ವಾಮಿ ರೈತರ ಭೂಮಿ ಕಸಿದುಕೊಳ್ಳುವ ಯಾವುದೇ ಪ್ರಯತ್ನವನ್ನ ಸಹಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಸದ್ಯ ಇಬ್ಬರು ನಾಯಕರ ಈ ಸವಾಲ್ ಪ್ರತಿ ಸವಾಲ್ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಇದೆಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ಯಧರ್ಮ ನ್ಯೂಸ್. ಇದು ಕನ್ನಡಿಗರ ಬೆನ್ನೆಲುಬು.